ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಉತ್ತರ ಕರ್ನಾಟಕದ ಫೇಮಸ್ ಅಡುಗೆ ಜೋಳದ ರೊಟ್ಟಿ ಹಾಗೆಯೇ ಹೋಳು ಬದನೆಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಬದನೆಕಾಯಿ ನಮ್ಮ ಮನೆಯಲ್ಲೇ ಬೆಳೆದಿದ್ವಿ, ಹಾಗಾಗಿ ಬದನೆಕಾಯಿ ಬಳಸ್ಕೊಂಡು ಪಲ್ಯ ಹಾಗೆಯೇ ಜೋಳದ ರೊಟ್ಟಿ ಮಾಡ್ಕೊಳ್ತಿದ್ದೀನಿ. ಹುಚ್ಚೆಳ್ಳು ಚಟ್ನಿನ ಕೊನೆ ವಿಡಿಯೋನಲ್ಲಿ ಶೇರ್ ಮಾಡಿದ್ದೆ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಮೊದಲಿಗೆ ಬದನೆಕಾಯಿ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 2-3 ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹುರ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ಳೋಣ. ಇದು ಕಂದು ಬಣ್ಣ ಬರಬೇಕು, ಆವಾಗವರೆಗೂ ಕಡಲೆ ಬೀಜನ ಹುರ್ಕೊಳ್ಳೋಣ. ಈ ಬದನೆಕಾಯಿ ಪಲ್ಯದಲ್ಲಿ ಹುಚ್ಚೆಳ್ಳು ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದು ಸ್ವಲ್ಪ ಬಣ್ಣ ಬದಲಾದ ನಂತರ ಅದು ಕೂಡ 1-2 ಸ್ಪೂನ್ ಆಗುವಷ್ಟು ಹುಚ್ಚೆಳ್ಳನ್ನ ಸಹ ಹಾಕ್ಕೊಳ್ಳೋಣ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಚಿಟಪಟ ಅನ್ನೋವರೆಗೂ ಫ್ರೈ ಆದರೆ ಸಾಕು. ಇವಾಗ ಎರಡೂ ಸಹ ಫ್ರೈ ಆಗಿದೆ. ಇಷ್ಟಾಗಿದ್ರೆ ಸಾಕು. ಇವಾಗ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಅರ್ಧ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಮಸಾಲೆಯ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೀವಿಲ್ಲಿ ಹಸಿರು ಮಸಾಲೆ ಸಹ ಮಾಡ್ಕೊಳ್ಬೋದು ಅಥವಾ ಕೆಂಪು ಮಸಾಲೆ ಸಹ ಮಾಡ್ಕೊಳ್ಬೋದು. ನೀವು ಒಣಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡ್ರೆ ಇದು ಕೆಂಪು ಮಸಾಲೆ ಬರುತ್ತೆ. ನಾನಿಲ್ಲಿ ಹಸಿರು ಮಸಾಲೆನಲ್ಲಿ ಮಾಡ್ಕೊಳ್ತಿದ್ದೀನಿ, ಹಾಗಾಗಿ ಹಸಿಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಹಾಕ್ಕೊಂಡು ಮಾಡ್ಕೊಳ್ತಾ ಇರೋದು. ಹಸಿಮೆಣಸಿನ್ಕಾಯಿ ಆಗೋದಿಲ್ಲ ಅನ್ನೋರು ಒಣಮೆಣಸಿನ್ಕಾಯಿನ ಸಹ ಬಳಸ್ಕೊಂಡು ಮಾಡ್ಕೊಳ್ಬಹುದು. ಇದಾದಮೇಲೆ ಒಣ ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡು ಇದನ್ನು ಸಹ ಹುರ್ಕೊಳ್ಳೋಣ. ಇಲ್ಲಿ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಒಣ ಕೊಬ್ಬರಿನ ಬಳಸ್ಕೊಂಡಿದ್ದೀನಿ. ಇದು ಸಹ 1-2 ನಿಮಿಷ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ. ಈ ತಣ್ಣಗಾಗೋವರೆಗೆ ನಾನಿಲ್ಲಿ ಬದನೆಕಾಯಿನ ಇವಾಗ ತಾನೇ ಫ್ರೆಶ್ ಆಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಸಹ ಹೋಳುಗಳಾಗಿ ಕಟ್ ಮಾಡ್ಕೊಳ್ಳೋಣ. ಎಣ್ಣೆ ಬದನೆಕಾಯಿಗಾದರೆ ಇದರ ದಂಟನೂ ಸಹ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ಹೋಳು ಬದನೆಕಾಯಿ ಮಾಡ್ಕೊಳ್ತಾ ಇರೋದ್ರಿಂದ ಅದರ ಅವಶ್ಯಕತೆ ಇಲ್ಲ. ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಳ್ಳೋಣ. ಈ ಬದನೆಕಾಯಿ ಬೇಗ ಬೇಯುತ್ತೆ, ಒಂದು 5-10 ನಿಮಿಷದೊಳಗಡೆ ಆಗೋಗುತ್ತೆ. ಹಾಗಾಗಿ ಬೇಗನೆ ಆಗುತ್ತೆ ಈ ರೆಸಿಪಿ. ಈ ರೀತಿ ಎಲ್ಲ ಬದನೆಕಾಯಿನೂ ಕಟ್ ಮಾಡಿಕೊಂಡು ನೀರೊಳಗಡೆ ನೆನೆ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಬದನೆಕಾಯಿಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆರಾಮಾಗಿ 3-4 ಜನ ಸರ್ವ್ ಮಾಡ್ಕೋಬಹುದು. ಇದಾದಮೇಲೆ ಇವಾಗ ಮಸಾಲೆಯೂ ಸಹ ಎಲ್ಲ ತಣ್ಣಗಾಗಿದೆ. ಕಡಲೆ ಬೀಜ ಹಾಗೆ ಹುಚ್ಚೆಳ್ಳನ್ನ ಮೊದಲಿಗೆ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದು ಸಹ ತರ್ತರಿಯಾಗಿ ರುಬ್ಕೊಂಡು ಬರಬೇಕು. ಈ ರೀತಿ ತರ್ತರಿ ಆಗಿದ್ದರೆ ಸಾಕು. ಇದಾದಮೇಲೆ ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡಿರೋದನ್ನು ಸಹ ತಣ್ಣಗಾಗಿದೆ. ಇದು ಸಹ ಸ್ವಲ್ಪ ತರ್ತರಿಯಾಗಿದ್ದರೆ ಸಾಕು. ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡು ಬರೋಣ. ಇದಾದಮೇಲೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು 3-4 ಸ್ಪೂನ್ ಆಗುವಷ್ಟು ಎಣ್ಣೆ, ಇದಕ್ಕೆ ಜೀರಿಗೆ, ಸಾಸಿವೆ, ಅರಿಶಿಣ, ಹೀಂಗು ಹಾಗೆಯೇ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ 1-2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ 1-2-3 ನಿಮಿಷ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿನ ಹಾಕ್ಕೊಂಡು 1-2 ನಿಮಿಷ ಎಣ್ಣೆನಲ್ಲೇ ಬಾಡಿಸ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ಬೇಗ ಸಹ ಬೇಯುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ನೀಟಾಗಿ. ಒಂದೊಂದು ಬದನೆಕಾಯಿ ಗಟ್ಟಿಯಾಗಿರುತ್ತೆ, ಅದು ಬೇಯಲಿಕ್ಕೆ ಲೇಟ್ ಆಗುತ್ತೆ. ಬಟ್ ಈ ಬದನೆಕಾಯಿ ತುಂಬ ಸ್ಮೂತಾಗಿರೋದ್ರಿಂದ ಒಂದು 5-10 ನಿಮಿಷದೊಳಗಡೆ ಬೆಂದಿರುತ್ತೆ. ಹಾಗಾಗಿ ನೀವು ಯಾವ ಬದನೆಕಾಯಿ ಬಳಸ್ಕೊಳ್ತಿರ್ತೀರೋ ನೋಡಿಕೊಂಡು ಮಾಡ್ಕೊಳ್ಳಿ. 1-2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಎಣ್ಣೆನಲ್ಲೇ ಫ್ರೈ ಆಗಲಿಕ್ಕೆ ಬಿಡ್ತೀನಿ.
ಇದಾದಮೇಲೆ ನಾನು ರುಬ್ಕೊಂಡು ಬಂದಿರುವಂತಹ ಹಸಿರು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಆಲ್ರೆಡಿ ಇದನ್ನು ಎಣ್ಣೆಯಲ್ಲಿ ಹಾಕಿ ಮಸಾಲೆನ ಫ್ರೈ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನೀವು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಬದನೆಕಾಯಿ ಬೇಯೋವರೆಗೆ ನೀವಿಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ, ಯಾವುದೇ ಹಸಿ ವಾಸನೆ ಬರೋದಿಲ್ಲ. ಜೋಳದ ರೊಟ್ಟಿ ಜೊತೆಗೆ ನಿಜವಾಗ್ಲೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ತಿನ್ನೋದಿಲ್ಲ ಅನ್ನೋರು ಒಣಮೆಣಸಿನ್ಕಾಯಿನ ಸಹ ಬಳಸ್ಕೊಂಡು ಮಾಡ್ಕೊಳ್ಬಹುದು. ಒಂದು 5 ನಿಮಿಷ ಇದನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಬದನೆಕಾಯಿಯು ಸಹ ನೀಟಾಗಿ ಬೆಂದಿದೆ, ಹಸಿ ಮಸಾಲೆ ವಾಸನೆಯೂ ಸಹ ಇಲ್ಲದೇ ಇರೋ ಥರ ಬೆಂದಿದೆ. ಇವಾಗ ಕೊನೆಯಲ್ಲಿ ನಾವು ಕಡಲೆ ಬೀಜ ಹಾಗೆ ಹುಚ್ಚೆಳ್ಳನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಸಹ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಹೋಳು ಬದನೆಕಾಯಿ ಪಲ್ಯ ರೆಡಿಯಾಗುತ್ತೆ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸಹ ಹಾಕ್ಕೊಳ್ಳೋಣ, ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಹಾಗಾಗಿ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲಾಗಿ ಬದನೆಕಾಯಿ ಬೆಂದಿದ್ರೆ ಬದನೆಕಾಯಿ ಪೂರ್ತಿ ಮುದ್ದೆ ಮುದ್ದೆ ಥರ ಆಗೋಗುತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹೋಳು ಬದನೆಕಾಯಿಯ ಹಸಿರು ಮಸಾಲೆಯ ಪಲ್ಯ ರೆಡಿಯಾಗಿದೆ. ಇದನ್ನು ನೀವು ಜೋಳದ ರೊಟ್ಟಿ ಜೊತೆಗೆ ಅಂತನಿಲ್ಲ, ದೋಸೆಗೆ, ಚಪಾತಿಗೆ, ಅನ್ನದ ಜೊತೆಗೆ ಸಹ ಸರ್ವ್ ಮಾಡ್ಕೊಂಡು ತಿನ್ಕೊಳ್ಬಹುದು. ಇನ್ನು ಸ್ವಲ್ಪ ನೀರು ಸಹ ಮಾಡ್ಕೊಳ್ಬಹುದು, ಗೊಜ್ಜು ರೀತಿಯಲ್ಲಿ ಬೇಕು ಅಂದರೂ ಸಹ ಮಾಡ್ಕೊಳ್ಬಹುದು. ಇವಾಗ ನಾನು ನೆಕ್ಸ್ಟು ಜೋಳದ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಜೋಳದ ರೊಟ್ಟಿನ ಕಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ನೀರು ಚೆನ್ನಾಗಿ ಕುದಿಬೇಕು, ಕುದಿಯೋ ನೀರಲ್ಲೇ ನೀವು ಕಲಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬನಿ ಬರೋದಿಲ್ಲ. ರೊಟ್ಟಿ ಮಾಡ್ಕೊಳ್ಳೋ ಟೈಮ್ನಲ್ಲಿ, ಲಟ್ಟಿಸ್ಕೊಳ್ಳೋ ಟೈಮ್ನಲ್ಲಿ ಸೈಡ್ನಲ್ಲಿ ಹೊಡ್ಕೊಳ್ಳೋ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಕುದಿಯೋ ನೀರಿನಲ್ಲಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಇನ್ನೂ ಈಸಿಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮಾಮೂಲಿ ನೀರನ್ನ ಕುದಿಲಿಕ್ಕಿಟ್ಟು ನಾವು ಮುದ್ದೆ ಹೇಗೆ ಮಾಡ್ಕೊಳ್ತೀವೋ ಅದೇ ರೀತಿಯಲ್ಲಿ ಡೈರೆಕ್ಟಾಗಿ ನೀರು ಕುದಿಲಿಕ್ಕಿಟ್ಟು ಅದರೊಳಗಡೆ ಹಿಟ್ಟನ್ನ ಹಾಕಿ ಕಲಿಸ್ಕೊಂಡು ಮುದ್ದೆ ಥರ ಮಾಡಿಕೊಂಡು ಸಹ ಹಿಟ್ಟನ್ನ ತಣ್ಣಗಾದ್ಮೇಲೆ ಕಲಿಸ್ಕೊಂಡು ಸಹ ರೊಟ್ಟಿನ ಮಾಡ್ಕೊಳ್ಬಹುದು. ಆದರೆ ಈ ರೀತಿಯಲ್ಲಿ ಹಿಟ್ಟನ್ನ ಕಲಸಿ ಮಾಡೋದ್ರಿಂದ ಜೋಳದ ಹಿಟ್ಟು ಚೆನ್ನಾಗಿ ಬನಿ ಬರುತ್ತೆ. ಹಾಗೆಯೇ ಇದನ್ನು ತುಂಬ ನಾದಿ ಮಾಡಬೇಕು. ಹಾಗಾಗಿ ಈ ರೀತಿ ಕಲಿಸ್ಕೊಳ್ಳೋದೆ ಒಳ್ಳೆಯದು. ನಾನಿಲ್ಲಿ ರೊಟ್ಟಿನ ಬಡಿತಾ ಇಲ್ಲ, ಲಟ್ಟಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದಬೇಕು. ನಾವು ಎಷ್ಟು ನಾದುತ್ತೀವೋ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ನಾವು ಅಕ್ಕಿ ರೊಟ್ಟಿನ ನಾದೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಉಂಡೆ ಮಾಡಿ ನಾವು ಲಟ್ಟಿಸ್ಕೊಂಡ್ರೆ ಆರಾಮಾಗಿ ಇದು ರೊಟ್ಟಿ ಬರುತ್ತೆ. ಆದರೆ ಇದು ಆ ರೀತಿ ಅಲ್ಲ, ಇದು ಹಿಟ್ಟು ಅಷ್ಟು ಬೇಗ ಬನಿ ಬರೋದಿಲ್ಲ. ಹಾಗಾಗಿ ಚೆನ್ನಾಗಿ ನಾದಿ ಈ ರೊಟ್ಟಿನ ಮಾಡ್ಕೊಳ್ಬೇಕು. ನಾವು ಈ ರೀತಿ ಹಸ್ತನ ಬಳಸಿ ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು ರೊಟ್ಟಿ ಲಟ್ಟಿಸ್ತೀನಿ ಅಂತ ಹೇಳುವಾಗಲೂ ಸಹ ಒಂದೊಂದನ್ನು ಈ ರೀತಿ ನಾದಿ ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾದ್ಕೊಳ್ಳಿ. ನಾದ್ಕೊಂಡಾದ್ಮೇಲೆ ತಟ್ತೀನಿ ಅನ್ನೋರು ಸಹ ತಟ್ಕೊಳ್ಬಹುದು. ನಾನಿಲ್ಲಿ ಲಟ್ಟಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಬಹುದು. ಆದರೆ ತುಂಬ ಸ್ಮೂತಾಗಿ ಲಟ್ಟಿಸ್ಕೊಳ್ಬೇಕು. ನಾವು ಚಪಾತಿ ಲಟ್ಟಿಸೋ ಥರ ಲಟ್ಟಿಸ್ಲಿಕ್ಕೆ ಹೋದರೆ ಇದು ಹರಿದೋಗುತ್ತೆ. ನಿಧಾನಕ್ಕೆ, ಅಕ್ಕಿ ರೊಟ್ಟಿಗಿಂತನೂ ಇನ್ನೂ ನಿಧಾನಕ್ಕೆ, ಇನ್ನೂ ಸ್ಮೂತಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ, ನಿಧಾನಕ್ಕೆ ಲಟ್ಟಿಸ್ಕೊಳ್ಳೋಣ. ಹಿಂದೆ ಹಾಗೂ ಮುಂದೆ ಎರಡು ಕಡೆನೂ ಹಸಿಟ್ಟನ್ನ ಹೆಚ್ಚಾಗಿ ಹಾಕ್ಕೊಳ್ಬೇಕು. ಸ್ವಲ್ಪ ಅಂಟಂಟಾಗಿದ್ರೂ ಸಹ ಹರ್ಕೊಂಡು ಬರುತ್ತೆ ಇದು ಲಟ್ಟಿಸ್ಕೊಳ್ಬೇಕಾದ್ರೆ. ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ.
ಎಷ್ಟು ತೆಳ್ಳಗೆ ಲಟ್ಟಿಸ್ಲಿಕ್ಕೆ ಸಾಧ್ಯನೋ ಅಷ್ಟು ತೆಳ್ಳಗೆ ಮಾಡಿದಷ್ಟು ರೊಟ್ಟಿ ಸ್ಮೂತಾಗಿ ಬರುತ್ತೆ. ಖಡಕ್ ರೊಟ್ಟಿ ಬೇಕು ಅಂತ ಹೇಳಿದ್ರು ಕೂಡ ಮಾಡ್ಕೊಳ್ಬೋದು. ಅದು ನೀವೆಲ್ಲಾದರೂ ಟ್ರಾವೆಲಿಂಗಿಗೆ ಬೇಕಾದರೆ ಖಡಕ್ ರೊಟ್ಟಿಗಳನ್ನ ಮಾಡಿಕೊಂಡು ತಗೊಂಡು ಹೋಗ್ಬೋದು. ತಿನ್ಲಿಕ್ಕೆ ಸಹ ಚೆನ್ನಾಗಿರುತ್ತೆ. ಪಲ್ಯ ಜೊತೆಗೆ ಚಟ್ನಿ ಪುಡಿಗಳ ಜೊತೆಗೆ ಟ್ರಾವೆಲಿಂಗಿಗೆ ಹೋದಾಗ ತಗೊಂಡು ಹೋಗ್ಬೋದು ಆರಾಮಾಗಿ. ಈಸಿಯಾಗೂ ಸಹ ಇರುತ್ತೆ. ನಾನು ಈ ರೀತಿ ತಟ್ಟೆಯ ಸಹಾಯದಿಂದ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಕಾವಲಿ ಮೇಲೆ ರೊಟ್ಟಿನ ಬೇಯಿಸ್ಕೊಳ್ಳೋಣ. ರೊಟ್ಟಿ ಹಾಕಿದ ತಕ್ಷಣ ಮೇಲ್ಭಾಗಕ್ಕೆ ತಣ್ಣೀರು ಬಟ್ಟೆಯಿಂದ ಈ ರೀತಿ ಒಂದ್ಸರಿ ಒರೆಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅದ್ರ ಮೇಲ್ಗಡೆ ಇರುವಂತಹ ಹಿಟ್ಟು ತವಾ ಮೇಲೆ ಬಂದು ಬೇರೆ ರೊಟ್ಟಿಗಳು ಕಪ್ಪಾಗುತ್ತೆ. ಹಾಗಾಗಿ ಹಾಕಿದ ತಕ್ಷಣವೇ ಒಂದು ತಣ್ಣೀರು ಬಟ್ಟೆಯಿಂದ ಒರೆಸಿದ್ರೆ ನಿಮಗೆ ರೊಟ್ಟಿಗಳು ಕಪ್ಪಗಾಗೋದಿಲ್ಲ. ನೀರು ಸ್ವಲ್ಪನೇ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ತಳಕ್ಕೆ ಹಿಡಿಯುತ್ತೆ. ಇದು ರೊಟ್ಟಿ ಸ್ವಲ್ಪ ನಿಧಾನಕ್ಕೆ ಸುಟ್ಕೊಳ್ಳಿ, ಇಲ್ಲಾಂದರೆ ಬೇಗ ಬೇಯೋದಿಲ್ಲ ಅದು. ಹಾಗಾಗಿ ಒಂದು 4ರಿಂದ 5 ಸಲ ಮಗ್ಚಿ ಹಾಕಿ ಬೇಯಿಸ್ಕೊಳ್ಳಿ. ಇದು ಅಷ್ಟು ಬೇಗ ಜೀರ್ಣ ಆಗೋದಿಲ್ಲ, ಹಾಗೆಯೇ ಹಸಿವು ಕೂಡ ಜಾಸ್ತಿ ಆಗೋದಿಲ್ಲ. ಜೋಳದ ರೊಟ್ಟಿ ಆರಾಮಾಗಿ ನೀವು ಒಂದು 2ರಿಂದ 3 ರೊಟ್ಟಿ ಒಂದು ಟೈಮ್ನಲ್ಲಿ ತಿನ್ನಬಹುದು. ಅಕ್ಕಿ ರೊಟ್ಟಿ ಥರ ಅಷ್ಟು ಸಾಫ್ಟಾಗಿ ಬರೋಲ್ಲ, ಇದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ಆದರೂ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಹೋಳು ಬದನೆಕಾಯಿ ಜೊತೆಗೆ ಜೋಳದ ರೊಟ್ಟಿ ಒಳ್ಳೆ ಕಾಂಬಿನೇಷನ್. ಹುಚ್ಚಳ ಚಟ್ನಿ ಜೊತೆಗೂ ಮೊಸರು ಹಾಕ್ಕೊಂಡು ತಿಂತಿದ್ರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು. ನಾನು ಇನ್ನೊಂದು ರೊಟ್ಟಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ರೊಟ್ಟಿ ತಿಂದು ಬೇಜಾರಾಗಿರೋ ಟೈಮ್ನಲ್ಲಿ ಈ ರೀತಿ ಜೋಳದ ರೊಟ್ಟಿ ಸಹ ಮಾಡಿಕೊಂಡ್ರೆ ಟೇಸ್ಟು ಬೇರೆ ಥರ ಇರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಕಿದ ತಕ್ಷಣವೇ ಮೇಲಿನ ಭಾಗಕ್ಕೆ ಈ ರೀತಿ ತಣ್ಣಗೆ ಬಟ್ಟೆನಲ್ಲಿ ಈ ರೀತಿ ಒರೆಸ್ಕೊಳ್ಳಿ. ಉತ್ತರ ಕರ್ನಾಟಕದಲ್ಲಿ ಡೈಲಿ ಊಟದಲ್ಲಿ ಅವ್ರಿಗೆ ಜೋಳದ ರೊಟ್ಟಿ ಇರಲೇಬೇಕು. ನಮಗೆಲ್ಲ ಚಪಾತಿ ನಾವು ವಾರಕ್ಕೆ 2 ದಿನ 3 ದಿನ ಆದರೂ ತಿಂತೀವಿ, ಆದರೆ ಅವರು ದಿನನಿತ್ಯದಲ್ಲಿಯೂ ಕೂಡ ಜೋಳದ ರೊಟ್ಟಿನ ಬಳಸ್ತಾ ಇರ್ತಾರೆ. ಇವಾಗ ರೊಟ್ಟಿ ಪಲ್ಯ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಜೋಳದ ರೊಟ್ಟಿ ಜೊತೆಗೆ ಹೋಳು ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಜೊತೆಗೆ ಹುಚ್ಚಳ ಚಟ್ನಿ ಪುಡಿ ಹಾಗೆಯೇ ಮೊಸರು ಸಹ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಮಸ್ತಾಗಿದ್ರಿ. ನೀವು ಒಂದ್ಸರಿ ಜೋಳದ ರೊಟ್ಟಿ ಹಾಗೂ ಬದನೆಕಾಯಿ ಪಲ್ಯನ ಮಿಸ್ ಮಾಡಿಕೊಂಡು ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿರಿ. ನಾನು ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಸಹ ಮಾಡಿ. ಥ್ಯಾಂಕ್ ಯು.